ಜೈ ಶ್ರೀರಾಮ್. ನಾವು ಇವತ್ತು ಹೋಗ್ತಾ ಇರೋದು ಒಂದು ಪ್ಲೇಸ್ಗೆ. ಸೊ ಆ ಪ್ಲೇಸ್ನ ನಾನು ಇಲ್ಲಿ ರಿವೀಲ್ ಮಾಡೋಕ್ಕಿಂತ ಆ ಪ್ಲೇಸ್ಗೆ ಹೋಗಿ ರಿವೀಲ್ ಮಾಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ. ಸೊ ಹೋಗ್ತಾ ಇದ್ದೀವಿ. ಸೊ ಮಾರ್ನಿಂಗ್ ರೈಡ್ಸ್ ಅಂತಲೇ ಹೇಳ್ಬೋದು. ಲೈಕ್ ನಾವು ಮಾರ್ನಿಂಗ್ ರೈಡ್ ಆ್ಯಕ್ಚುಲಿ ಪ್ಲ್ಯಾನ್ ಆಗಿದ್ದು ಲೈಕ್ 5:30ಗೆ ಹೋಗಬೇಕು ಅಂತ. ಬಟ್ ಗೊತ್ತಲ್ಲ, ಸ್ವಲ್ಪ ನಮ್ಮ ಹುಡುಗರು ಎದ್ದೇಳೋದೇ ಲೇಟು. ಅದರಲ್ಲೂ ಹಿಂಗೆ ಮಾರ್ನಿಂಗ್ ರೈಡ್ಸ್ ಅಂತ ಅಂದರೆ ನಾವು ಬೇಗ ಬೇಗ ರೆಡಿಯಾಗಿಬಿಡ್ತೀವಿ. ಸೊ ಇಲ್ಲ ಸ್ವಲ್ಪ ಲೇಟ್ ಆಗಿದ್ದರಿಂದ ಅರೌಂಡ್ ಒಂದು 6:37 ಆಗಿತ್ತು. ಸೊ ಇವಾಗ ನಾವು ಎಕ್ಸಾಕ್ಟ್ ಟೈಮ್ ಬಂದು ಒಂದು 7:15 ಆಗಿದೆ. ಸೊ ಹೋಗ್ತಾ ಇದ್ದೀವಿ. ಸೊ ಆಲ್ರೆಡಿ ನಿಮಗೆ ಈ ಪ್ಲೇಸಸ್ ನೋಡಿ ಸ್ವಲ್ಪ ಜನ ಗೆಸ್ ಆಗಿರ್ಬೋದು ಈ ಪ್ಲೇಸ್ ಯಾವುದು ಅಂತೇಳಿ. ನೀವು ಗೆಸ್ ಮಾಡ್ತಿರೋ ಹಾಗೆ ಇದು ಕರೆಕ್ಟ್. ಇದು ಕುಂದವಾಡ ಕೆರೆ. ಲೈಕ್ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಕುಂದವಾಡ ಕೆರೆ ಮತ್ತು ಗ್ಲಾಸ್ ಹೌಸ್ನ ಕವರ್ ಮಾಡ್ತೀನಿ ಅಂತ. ಸೊ ನಂದು 2024ನ ಫಸ್ಟ್ ವ್ಲಾಗ್ ಇನ್ ದಾವಣಗೆರೆ. ಸೊ ನಿಮ್ಮ ಮುಂದೆ ಈಶಾ ವ್ಲಾಗ್ಸ್ ದ ವರ್ಲ್ಡ್ ಟ್ರಾವೆಲರ್ನ ಫಸ್ಟ್ ವೀಡಿಯೋ ಇನ್ ದಾವಣಗೆರೆ, ಅದು ಕುಂದವಾಡ ಕೆರೆದು ಒಂದು ವ್ಲಾಗ್ ಆಗುತ್ತೆ. ಸೊ ಬನ್ನಿ, ಈಗ ನಾವು ತಡ ಮಾಡದೆ ಒಳಗೆ ಹೋಗೋಣ. ಸೊ ಇಲ್ಲಿ ನಾವು ಎಂಟ್ರೆನ್ಸ್ ಆಗ್ತಿದ್ದಂಗೆ ಇಲ್ಲೊಂದು ಗೇಟ್ ಸಿಗುತ್ತೆ. ಅಂದರೆ ಮೀನ್ಸ್ ಆಲ್ಮೋಸ್ಟ್ ಇದು ಇರುತ್ತೆ. ಸೊ ಇದು ಬಂದು ಲೈಕ್ ಅರೌಂಡ್ ಒಂದು 9 o'clock ಕ್ಲೋಸ್ ಆಗುತ್ತೆ. ಸೊ ಒಳಗೆ ಯಾರೂ ಹೋಗೋ ಹಾಗಿಲ್ಲ, ಅಲ್ಲಿಂದ ಹೊರಗೆ ಬರ್ಬೋದು. ಸೊ ಈ ಥರ ರೂಲ್ಸ್ ಇದೆ. ಸೊ ಯಾರಾದರೂ ಅಂದರೆ ಜಸ್ಟ್ ಫಾರ್ ಮಾರ್ನಿಂಗ್ ರೈಡ್ಸ್ ಅಂತೇಳಿ ಮಾರ್ನಿಂಗ್ ವಾಕ್ಸ್ ಆಗಲಿ ಅಥವಾ ಕೂರೋದಕ್ಕೆ, ಸೀನ್ರಿ ನೋಡೋದಕ್ಕೆ, ಆಮೇಲೆ ಇಲ್ಲಿ ಎಕ್ಸಸೈಸ್ ಮಾಡೋದಕ್ಕೆಲ್ಲ ನೋಡ್ಬೋದು ನೀವು. ಸೊ ಇದೆಲ್ಲ ಜಸ್ಟ್ ಇವ್ರಿಗೆ ಅಂತ ಹೇಳಿ ಇರುತ್ತೆ. ಸೊ ನಾಟ್ ಇವನ್ ಅಂದರೆ ಬರೀ ಏಜ್ ಆದರೇ ಬರಬೇಕು ಹಂಗಂತ ಏನಿಲ್ಲ. ಯೂತ್ಸು ಬರ್ಬೋದು, ನೀವು ವಾಕಿಂಗು ಮಾಡ್ಬೋದು, ಸೀನ್ರಿನೂ ನೋಡ್ಬೋದು. ಎಲ್ಲದೂ ಚೆನ್ನಾಗಿರುತ್ತೆ. ಅಂದರೆ ಮಾರ್ನಿಂಗ್ಗೆ ನಿಮಗೆ ಸನ್ರೈಸ್ ನೋಡಬೇಕಂತ ಕೆಲವರು ತುಂಬ ಜನಕ್ಕೆ ಅನಿಸುತ್ತೆ. ಸೊ ಅದು ನೋಡಬೇಕು ಅಂತೇಳಿ. ಸೊ ಅದು ಒಂದು ಇದ್ದರೆ ನೀವು ಮಾರ್ನಿಂಗ್ ಬೆಳಗ್ಗೆನೇ 5:30 ಹಾಗೆ ಬಂದು ಇಲ್ಲಿ ನೋಡ್ಬೋದು. ಚಾನ್ಸಸ್ ತುಂಬ ಇರುತ್ತೆ. ಸೊ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಆ ಥರ ಬರುತ್ತೆ ಬೆಳಗ್ಗೆನೇ ಬಂದರೆ. ಸೊ ಇದೆಲ್ಲ ಬಂದು ಒಂದು ಟೈಪ್ ಬ್ಯಾಕ್ ವಾಟರ್ ಟೈಪ್ ಸ್ಟೋರ್ ಮಾಡ್ತಾರೆ. ಸೊ ಇಲ್ಲಿ ಅಂದರೆ ಮಳೆ ಬಂದು ನೀರು ತುಂಬಿಕೊಂಡ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ. ಇವಾಗ ನೀರು ಕಮ್ಮಿ ಇದೆ ಹಂಗಂತೇಳಿ ಏನು ಇದು ಚೆನ್ನಾಗಿಲ್ಲ ಅಂತ ಹೇಳೋಕ್ಕಾಗಲ್ಲ. ಲೈಕ್ ನೀರು ಸ್ವಲ್ಪ ಇರೋದ್ರಿಂದ ಒಂದು ಸ್ವಲ್ಪ ಅಂದರೆ ಡೌನ್ ಇದೆ ನೀರು. ಸೊ ಹಂಗಾಗಿ ನಮಗೆ ಗೊತ್ತಾಗಲ್ಲ ಹಿಂಗೆ ಏನು ಅಂತೇಳಿ. ಸೊ ಅಲ್ಲಿ ನೋಡ್ತಿದ್ದೀರಲ್ಲ ನೀವು, ಇದು ಒಂದು ತೀರಾ ಒಂದು ಸ್ವಲ್ಪ ಕೆಳಗೆ ಲೆವೆಲ್ ಇದೆ. ಸೊ ಬನ್ನಿ ಹೋಗೋಣ. ಸೊ ಲೆಫ್ಟ್ ಸೈಡ್ ಆ್ಯಕ್ಚುಲಿ ಇದು ಟೋಟಲ್ ಬಂದುಬಿಟ್ಟು ನಾವು ಒಂದು ರೌಂಡ್ ಏನಿದೆ ಅಲ್ಲ, ಫುಲ್ಲು ಸೀನ್ರಿನೂ ನಾವು ಹಿಂಗೆ ನಾವು ನೋಡ್ಬೋದು. ಎರಡೂ ಕಡೆ ಇದೇ ಥರನೇ ಇದೆ. ಅಲ್ಲಿ ಬರ್ತಾ ಅಲ್ಲಿ ಮುಂದುಗಡೆ ಒಂದು ಪ್ಲೇಸ್ ಸಿಗುತ್ತೆ. ಸೊ ಅದನ್ನು ನಾನು ಅಲ್ಲೇ ಹೋಗಿ ನಿಮಗೆ ನೋಡ್ಬೋದು. ಸೊ ಹತ್ರನೇ ನೋಡ್ಬೋದು, ಅದರಲ್ಲಿ ಏನಿಲ್ಲ. ಸೊ ನಾವು ನೋಡ್ತಾ ಇದ್ದೀರ ಅಲ್ಲಿ ಫುಲ್ಲು ಎಲ್ಲ ಕೆಲವೊಬ್ರು ವಾಕಿಂಗ್ ಮಾಡ್ತಾ ಇರ್ತಾರೆ, ಕೆಲವೊಬ್ರು ಸುಸ್ತಾಗಿ ಕುತ್ಕೊಂಡಿರ್ತಾರೆ. ಸೊ ಅಲ್ಲಿ ಎಲ್ಲ ಫುಲ್ ಏನಿದೆಲ್ಲ ಅದು ಪೂರಾ ನೀರು ಇಲ್ಲಿ ನೋಡ್ತಾ ಇದ್ದೀರಾ. ನೀರಲ್ಲಿ ಒಂದು ಸ್ವಲ್ಪ ಇದೆ. ಸೊ ತುಂಬ್ಕೊಂಡ್ರೆ ಮಾತ್ರ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ಇಲ್ಲಿ ನೋಡ್ಬೋದು ನೀವು ಎಲ್ಲ ಆಲ್ಮೋಸ್ಟ್ ಅಲ್ಲ ಏಜ್ ಆಗಿರೋರು ಅಂದರೆ ಅಂಕಲ್ ಆಂಟೀಸು ಜಾಸ್ತಿ ಇಲ್ಲಿ ಬರ್ತಾರೆ. ಇಲ್ಲಿ ಒಬ್ಬ ಯೂತ್ ಬ್ರೋ ಅಂದರೆ ಅಣ್ಣ ಬಂದಿದ್ದಾರೆ. ಸೊ ವಾಕಿಂಗ್ ಮಾಡೋದಕ್ಕೆ ಒಂದು ಬೆಸ್ಟ್ ಪ್ಲೇಸ್. ಆ್ಯಂಡ್ ಮಾರ್ನಿಂಗ್ ರೈಡ್ಸ್, ಮಾರ್ನಿಂಗ್ ವಾಕ್ ಎಲ್ಲ ತುಂಬ ಬೆಸ್ಟ್ ಪ್ಲೇಸಸ್ ಅಂದರೆ ಒಂಥರ ಸಿಕ್ಕಿರೋ. ಸೊ ಓಕೆ, ಇದೆ ನಾನು ಹೇಳ್ತಿದ್ದ ಪ್ಲೇಸ್ ಬಂದಿದೆ. ಸೊ ಅದು ನಾವು ನೋಡ್ಬೋದು. ನನ್ನ ನೆಕ್ಸ್ಟ್ ವ್ಲಾಗ್ ಬಂದು ಏನು ಗ್ಲಾಸ್ ಹೌಸ್ ನೋಡ್ತಿದ್ದೀರಾ, ಏಷ್ಯಾಸ್ ನಂಬರ್ 1 ಗ್ಲಾಸ್ ಹೌಸ್ ಇನ್ ದಾವಣಗೆರೆ. ಸೊ ಅದರಲ್ಲಿ ನಾನು ನಿಮಗೆ ಆ ಗ್ಲಾಸ್ ಹೌಸ್ನ ತೋರಿಸ್ತೀನಿ. ಸೊ ನೆಕ್ಸ್ಟ್ ವ್ಲಾಗ್ ಈಸ್ ಅಪಾನ್ ಗ್ಲಾಸ್ ಹೌಸ್. ಆ್ಯಂಡ್ ಒಂದು ಸ್ಪೆಷಲ್ ಥಿಂಗ್ ಇಸ್ ದೇರ್, ಅದು ಈವ್ನಿಂಗಲ್ಲೇ ನಡೆಯುತ್ತೆ. ಸೊ ಅಲ್ಲಿದ್ದು ನಾನು ತೋರಿಸ್ಬೋದು. ಸೊ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ನಿಮಗೆ ಏನು ಒಂದು ಇದು ಇರುತ್ತಲ್ಲ, ಸೊ ಅದನ್ನು ನಾನು ಕವರ್ ಮಾಡ್ತೀನಿ. ಸೊ ಅದು ಮಸ್ಟ್ ಅಂದರೆ ಚೆನ್ನಾಗಿರುತ್ತೆ. ಸೊ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಅದರಲ್ಲಿ ಏನಿಲ್ಲ. ಸೊ ನೀವು ನೋಡ್ತಿರ್ಬೋದು, ಏಷ್ಯಾಸ್ 1 ನಂಬರ್ ಗ್ಲಾಸ್ ಹೌಸ್ ದಾವಣಗೆರೆಯಲ್ಲಿದೆ. ಇದು ದೊಡ್ಡದಿದೆ. ಸಾರಿ ಫಾರ್ ದ ಕ್ಯಾಮ್ರಾ ಕ್ವಾಲಿಟಿ, ಅದೊಂದು ಸ್ವಲ್ಪ ಡಲ್ ಇರೋದ್ರಿಂದ ನಿಮಗೆ ಅದು ಕಾಣ್ತಾ ಇಲ್ಲ. ಅಂದರೆ ಇನ್ನೊಂದು ಏನಂದರೆ ಸನ್ಸೆಟ್ ಕರೆಕ್ಟಾಗಿ ಅದು ಫೇಸ್ ಇದ್ರ ಮೇಲೆ ಬೀಳ್ತಿರೋದ್ರಿಂದ ಎಲ್ಲ ಆ ಥರ ರಿಫ್ಲೆಕ್ಟ್ ಆಗ್ತಿದೆ. ಸೊ ಅದಕ್ಕೆ ನಿಮಗೆ ಕ್ಲಿಯರಾಗಿ ಕಾಣ್ತಾ ಇಲ್ಲ. ಸೊ ಇಲ್ಲೆಲ್ಲ ಅಂದರೆ ಒಳಗಡೆ ಎಲ್ಲ ಪ್ಲೇ ಗ್ರೌಂಡ್ ಟೈಪು ಇದೆ ಸಣ್ಣ ಮಕ್ಳಿಗೆ ಆಡೋದಕ್ಕೆ. ಸೊ ಇಲ್ಲಿ ನೋಡ್ಬೋದು ಸಣ್ಣ ಮಕ್ಕಳು ಹೋಗ್ತಾ ಇದ್ದಾರೆ. ಸೊ ಇದು ಫುಲ್ ವ್ಯೂ ಅಂದರೆ ಏನು ಕೆರೆದು ಏನಿದೆ. ಸೊ ಇಲ್ಲೆಲ್ಲ ಸೈಡಿಗೆಲ್ಲ ರೋಸ್ ಎಲ್ಲ ಅಂದರೆ ಹೂವೆಲ್ಲ ಹಾಕಿರ್ತಾರೆ. ಸೊ ಚೆನ್ನಾಗಿರುತ್ತೆ. ಸೊ ಅದು ಒಂಥರ ಬರ್ಡ್ಸ್ ಎಲ್ಲ ಹಿಂಗೆ ಮೇಲೆ ಹಾರಾಡೋದು ಲೈಕ್ ಅಲ್ಲಿಂದ ಇಲ್ಲಿಗೆ, ಅದೆಲ್ಲ ಸುಮ್ಮನೆ ಗೊತ್ತಲ್ಲ ಅದ್ರದ್ದು ಒಂದು ನೇಚರ್ ಇರೋದು.
ನಾವೆಷ್ಟೇ ಏನೇ ಇದು ಮಾಡಿದ್ರು ನೇಚರ್ ಮುಂದೆ ಏನೂ ಇದು ಇರೋದಿಲ್ಲ. ಸೊ ನೇಚರ್ ಈಸ್ ಅ ಬೆಸ್ಟ್ ಥೆರಪಿ. ಸೊ ಓಕೆ, ನೆಕ್ಸ್ಟ್ ಮುಂದೆ ಹೋಗೋಣ, ಏನಿದೆ ನೋಡೋಣ. ಸೊ ಇಲ್ಲಿ ನಾವು ಹಂಗೆ ಹೋಗ್ತಾ ಇದ್ರೆ ಲೆಫ್ಟ್ ಸೈಡಲ್ಲಿ ನಮಗೆ ಒಂದು ಥರ ಅಂದರೆ ನಮ್ಮ ಹೈಸ್ಕೂಲಲ್ಲೆಲ್ಲ ಇದನ್ನ ನೋಡಿರ್ಬೋದು. ನಮಗೆಲ್ಲ ಒಂದು ಈ ಥರ ಇದ್ದೇ ಇರುತ್ತೆ. ಸೊ ಅದು ಯಾರ್ಯಾರಿಗೆ ನೆನಪಿದೆ, ಯಾರ್ಯಾರಿಗೆ ಅದರಲ್ಲಿ ಏನು ಆಟ ಆಡಿದ್ದೀರಾ, ಏನು ಹಿಂಗೆ ಅಂತ ಅದನ್ನು ಕಾಮೆಂಟಲ್ಲಿ ಹೇಳಿ. ಸೊ ನೆಕ್ಸ್ಟ್ ಹೋಗೋದು. ಸೊ ಹಿಂಗೆ ಹೋಗ್ತಾ ಸನ್ರೈಸ್ ಹಿಂಗೆ ಬರ್ತಾ ಈ ಥರ ಹಿಂಗೆ ನಾನು ಹೇಳ್ದಂಗೆ ನಿಮಗೆ ಫೋಟೋ ಸೆಷನ್ ಮಾತ್ರ ಸೂಪರಾಗಿ ಮಾಡ್ಬೋದು. ಫೋಟೋಸ್ ನಿಮಗೆ ಏನಿಲ್ಲ, ನಿಮಗೆ ಫೋಟೋಗ್ರಾಫರೇ ಬೇಕು ಆ ಥರ ಬೇಕು ಅದು ಏನೂ ಇಲ್ಲ. ಒಂದು ಬೇಸಿಕ್ ಫೋನ್ ಇದ್ದರೆ ಸಾಕು. ಆ್ಯಂಡ್ ಫೋಟೋಗ್ರಾಫಿಕ್ ಸ್ಕಿಲ್ ಇದ್ದರೆ ಯಾರು ಬೇಕಾದರೂ ಹೆಂಗೆ ಬೇಕಾದರೂ ತೆಗಿಬೋದು. ಅದಕ್ಕೆ ಎಕ್ಸಾಂಪಲ್ ನಮ್ಮೊಬ್ಬ ಫೋಟೋಗ್ರಾಫರ್. ನಾನು ಅದನ್ನು ಲಾಸ್ಟಿಗೆ ಹಾಕ್ತೀನಿ. ನನ್ನ ಏನು ಒಂದು ತಮ್ನೇಲಲ್ಲಿ ಬಂದಿದೆ ಅದು ಆ್ಯಕ್ಚುಲಿ ಒಂದೇ ಫೋಟೋ. ಈಸ್ ಅ ಬೆಸ್ಟ್ ಫೋಟೋಗ್ರಾಫರ್. ಅಂದರೆ ಒಂದು ಸ್ಕಿಲ್ ಇದೆ, ಒಂದು ಐಡಿಯಾ ಇದೆ, ಅದೆಲ್ಲ ಒಂದೇ. ಸೊ ಥ್ಯಾಂಕ್ಫುಲ್ ಟು ಹಿಮ್. ಆ್ಯಂಡ್ ನೆಕ್ಸ್ಟ್ ಹೋಗೋದ ಹಿಂಗೆಲ್ಲ ವಾಕಿಂಗ್ ಮಾಡ್ತಾ ಇದ್ದಾರೆ. ಸೊ ಇಲ್ಲೆಲ್ಲ ಕುತ್ಕೊಳೋಕ್ಕೆ ಜಾಗ ಇದೆ. ಸೊ ಅದು ಸೆಂಟರ್, ಇದು ಒಂದು ಬೆಸ್ಟ್ ಐಡಿಯಾ. ಲೈಕ್ ಸೆಂಟ್ರಿಗೆ ಟ್ರಿಗಿರುತ್ತೆ, ಸೊ ಸುತ್ತಲೂ ಕುತ್ಕೊಳೋದಕ್ಕೆ. ಸೊ ಇಟ್ ಈಸ್ ಅ ಬೆಟರ್ ಐಡಿಯಾ ಫಾರ್ ಮೀ ಅಂತ ನಾನು ಅಂದ್ಕೊತೀನಿ. ಸೊ ಕುತ್ಕೊತಾರೆ, ಲೈಕ್ ರೆಸ್ಟ್ ತೊಗೊತಾರೆ, ಆ ಥರ ವಾಕಿಂಗ್ ಎಲ್ಲ ಮಾಡ್ಬೋದು ಆರಾಮಾಗಿ ಸನ್ಸೆಟಲ್ಲಿ. ಸೂಪರ್ ಆಗಿರುತ್ತೆ ವ್ಯೂ. ಈ ಥರ ಹಿಂಗೆ ಆರಾಮಾಗೆಲ್ಲ ವಾಕಿಂಗ್ ಮಾಡ್ಕೊಂಡು ಅಡ್ಡಾಡ್ತಾರೆ. ಸೊ ಇಲ್ಲಿ ನೀವು ನೋಡ್ತಿದ್ದೀರಾ ಒಳ್ಳೆ ವ್ಯೂ ಇದೆ. ಸೊ ಇದನ್ನು ನೋಡ್ಬೋದು. ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಾರೆ, ಕೂತ್ಕೊಂಡವ್ರು ಕೂತ್ಕೊತಾರೆ. ಹಾಗೆ ಲೈಕ್ ಇಲ್ಲಿ ಸೈಕ್ಲಿಂಗ್ ಮಾಡೋರು ಸೈಕ್ಲಿಂಗು ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಬಟ್ ಏನಪ್ಪ ಅಂದರೆ ಬೈಕ್ ತರೋಂಗಿಲ್ಲ ಅಷ್ಟೇ. ಬೈಕರ್ಸ್ಗೆ ಮಾತ್ರ ಹೊಡೋಕೆ ಅಲೋ ಇಲ್ಲ. ಗೇಟ್ವರೆಗೂ ತರ್ಬೋದು, ಆಮೇಲೆ ವಾಕಿಂಗ್ ಮಾಡೋರು ಮಾಡ್ಬೋದು. ಆ್ಯಂಡ್ ಸೈಕ್ಲಿಂಗ್ ಮಾಡೋರಿಗೆ ಮಾತ್ರ ಲಾಸ್ಟ್ವರೆಗೂ ಅಲ್ಲಿ ಏನು ಸುತ್ತ ಇದೆಯಲ್ಲ ಅದೊಂದು ರೌಂಡ್ ಪೂರ ತೊಗೊಂಡು ಹೋಗ್ಬೋದು, ಏನು ಅವ್ರಿಗೇನು ಅಬ್ಜೆಕ್ಷನ್ ಇಲ್ಲ. ಬಟ್ ಏನಪ್ಪ ಅಂದರೆ ಅವರು ಕೂಡ 9 o'clock ಹೊರಗಡೆ ಈ ಗೇಟಿಂದ ಬರಬೇಕು ಹೊರಗೆ. ಸೊ ಈ ಗೇಟ್ ಕ್ಲೋಸ್ ಆಗಿದ್ದರೆ ಅಕಸ್ಮಾತ್ ಅಲ್ಲಿ ಇನ್ನೊಂದು ಗೇಟ್ ಇದೆ ಆ ಕಡೆ ಆಪೋಸಿಟ್ ಗೇಟ್. ಸೊ ಅಲ್ಲಿ ಅವರು ಆಪೋಸಿಟ್ ಇಂದ ಬರಬಹುದು. ಸೊ ಏನು ಪ್ರಾಬ್ಲಮ್ ಇರೋಲ್ಲ. ಸೊ ಇಲ್ಲಿ ನಾವು ಕುತ್ಕೊಂಡು ನೋಡುತ್ತಿರೋ ಹಂಗೆ ಇದೊಂದು ಅಡ್ವರ್ಟೈಸ್ಮೆಂಟ್ ಅಂತ ಅನಿಸುತ್ತೆ. ಬಟ್ ಇದು ಆ್ಯಕ್ಚುಲಿ ಕೂತ್ಕೊಂಡು ರೆಸ್ಟ್ ಮಾಡೋದಕ್ಕೆ ಮಾಡ್ತಿರೋ ಒಂದು ಪ್ಲೇಸ್ ಅದು. ಸೊ ಈ ಕಡೆ ಏನಿದೆ, ಈ ಕಡೆ ಎಲ್ಲ ಆ್ಯಕ್ಚುಲಿ ಬಂದುಬಿಟ್ಟು ಲೈಕ್ ರಿಯಲ್ ಎಸ್ಟೇಟ್ಸ್ ಏನು ಪ್ಲಾಟ್ ಅಂತ ಮಾಡ್ತಾರಲ್ಲ, ಸೊ ಅದು ಇದೆ. ಸೊ ಈ ಕಡೆ ಎಲ್ಲ ಸೊ ಅದೆಲ್ಲ ಲೈಕ್ ಹೊಸ ಏರಿಯಾಸ್ ಟೈಪ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಡೀತಾ ಇದೆ. ಸೊ ಇದು ಏನು ಪಾತ್ವೇ. ಸೊ ನಾವು ನೋಡ್ತಿದ್ದೀವಿ, ನಾನು ಹೇಳ್ದಂಗೆ ನಿಮಗೆ ಲೆಫ್ಟ್ ರೈಟ್ ಎಲ್ಲ ಇದಿದೆ. ಸೊ ಇಲ್ಲಿ ಏನಂತಂದರೆ ನೀರು ಕಮ್ಮಿ ಇರೋದ್ರಿಂದ ಅದಕ್ಕೆ ವಾಟ್ರಿಂಗ್ಸ್ ಆಗಲಿ ಅಥವಾ ನ್ಯೂಟ್ರಿಷನ್ಸ್ ಸ್ವಲ್ಪ ಕಮ್ಮಿ ಸಿಗೋದ್ರಿಂದ ಅದು ಆ್ಯಕ್ಚುಲಿ ಆಗಿ ಹೇಳ್ಬೇಕಂದ್ರೆ ಪೂರಾ ಡಲ್ ಆಗಿದೆ. ಸೊ ನೀರು ಏನಾದ್ರು ತುಂಬಿಕೊಂಡ್ರೆ ಮಾತ್ರ ಸೂಪರಾಗಿ ಕಾಣುತ್ತೆ. ಇವನ್ ನೈಟ್ ವ್ಯೂಗೂ ಲೈಟಿಂಗ್ಸ್ ಹಾಕಿದ್ದಾರೆ ಬೋತ್ ಸೈಡ್. ಸೊ ದಟ್ ನಮಗೆ ಏನೂ ಇದಾಗಬಾರ್ದು, ಕನ್ಫ್ಯೂಸ್ ಆಗಬಾರ್ದು. ನೈಟ್ ವ್ಯೂ ಬಂದ್ರೂ ಚೆನ್ನಾಗಿರುತ್ತೆ. ಸೊ ಇಲ್ಲ ಆರಾಮಾಗೆ ಕೂಲಾಗೆ ಪೀಸಾಗಿದೆ. ಸೊ ಇನ್ನೂ ಮಾರ್ನಿಂಗ್. ಸೊ ನಾನು ಹೇಳ್ದಂಗೆ 5:30ಗೆ ನೀವು ಏನಾದರೂ ಬಂದರೆ ಬೆಸ್ಟ್ ಪಿಕ್ಸ್ ನೀವು ತೊಗೋಬೋದು ವಿತ್ ಯುವರ್ ಫೋನ್ ಓನ್ಲಿ, ನಾಟ್ DSLRಗೆಲ್ಲ ಬೀಟ್ ಮಾಡೋಷ್ಟು ಇವಾಗ ಒಂದು ಮಾಮೂಲಿ ಸ್ಯಾಮ್ಸಂಗ್ ಫೋನ್ಸೇ ಬಂದಿದೆ. ಸೊ ನಾನು ಏನು ಹೇಳಬೇಕಂತ ಲೈಕ್ ಸ್ಯಾಮ್ಸಂಗ್ ಫೋನ್ಸ್ ಆರ್ ಬೆಟರ್ ದೆನ್ ಎನಿ DSLR ಆರ್ ಐಫೋನಲ್ಲಿ ಸಿಗೋ ಲೈಕ್ ಮೋಸ್ಟ್ ಫೀಚರ್ಸ್ ಆರ್ ಇನ್ಸ್ಟಾಲ್ಡ್ ಇನ್ ಸ್ಯಾಮ್ಸಂಗ್ ಇಟ್ ಸೆಲ್ಫ್. ಸೊ ಅಲ್ಲಿ ನೋಡ್ಬೋದು ವ್ಯೂ, ನೀವು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ಇವು. ಸೊ ಆಲ್ಮೋಸ್ಟ್ ಅರೌಂಡ್ 4.19 kilometers ಇದೆ ಟೋಟಲ್ ಇದು ಬಂದುಬಿಟ್ಟು. ಸೊ ಸ್ಟಾರ್ಟಿಂಗ್ ಪಾಯಿಂಟಿಂದ 4.19 kilometers ಇದೆ. ಆಬ್ವಿಯಸ್ಲಿ ಆರಾಮಾಗಿ ನಡೀಬೋದು, ಹೆಲ್ತಿನೂ ಇರುತ್ತೆ. ಸೊ ನಿಮಗೇನು ಪ್ರಾಬ್ಲಮ್ ಆಗೋಲ್ಲ. ಯಾರು ನನಗೆ ಕಾಲು ನೋವು ಅದು ನೋವು ಇದು ನೋವು ಅಂತ ಹೇಳೋರು ಮನೆಯಲ್ಲೇ ಕೂರ್ಬೋದು, ಇಲ್ಲಾಂದರೆ ಸೈಕ್ಲಿಂಗ್ ಬೆಟರ್ ಅಂತ ಹೇಳ್ಬೋದು. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ ಇದೆ ಅಂತ ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ಅಷ್ಟೇ. ಸೊ ಇವತ್ತಿನ ಬ್ಲಾಗಲ್ಲಿ ನಾನು ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನೀವು ಹೆಲ್ದಿ ಫುಡ್ನ ತಿನ್ನಿ, ಹೆಲ್ದಿಯಾಗಿರಿ. ಆ್ಯಂಡ್ ಆವಾಗವಾಗ ನಿಮ್ಮ ಬಾಡಿಗೂ ಸ್ವಲ್ಪ ಎಕ್ಸಸೈಸ್ ಕೊಡ್ತಾಯಿರಿ. ಎಕ್ಸಸೈಸ್ ಇನ್ ದ ಮೀನ್ಸ್ ವಾಕಿಂಗ್ ಆ್ಯಂಡ್ ಸಮ್ ಯೋಗ ಆ್ಯಂಡ್ ಆಲ್ ದಟ್ ಆಲ್. ಆ ಥರ ಮಾಡಿ ಹೆಲ್ತಿಯಾಗಿರಿ. ಆ್ಯಂಡ್ ಲೈಕ್ ವಾಕಿಂಗ್ ಅಂತ ಬಂದರೆ ನಿಮ್ಗೆ ಬೆಳಗ್ಗೆ ಟೈಪ್ ಈ ಥರ ಬಂದರೆ ಲೈಕ್ ವ್ಯೂಸು ಚೆನ್ನಾಗಿರುತ್ತೆ. ಸೊ ನಿಮಗೆ ಮೈಂಡಿಗೆ ಒಂದು ಏನಂದರೆ ಕೂಲ್ ಇರುತ್ತೆ, ಕಾಮ್ ಇರುತ್ತೆ. ಸೊ ಆವಾಗ ನಿಮಗೆ ಒಂದು ನಿಮ್ಮ ಒಂದು ಲೈಫಲ್ಲಿ ಏನೋ ಒಂದು ಇದಿದ್ರೂ
ಅದನ್ನು ನೀವು ಕೂತ್ಕೊಂಡು ಥಿಂಕ್ ಮಾಡ್ಬೋದು. ಸೊ ಈಗ ಫಾರ್ ಎಕ್ಸಾಂಪಲ್ ಇವಾಗ ಏನೋ ಒಂದು ಲೈಕ್ ಡಿಪ್ರೆಷನ್ ಅಂತ ಇದನ್ನಿಂದ ನೀವು ಹೊರಗೆ ಬರ್ಬೋದು. ಥಿಂಕ್ ಮಾಡ್ಕೊಂಡು ಇದು ಮಾಡ್ಕೊಂಡು ಸಾಲ್ವ್ ಮಾಡ್ಕೋಬೋದು ಯಾವುದೇ ಪ್ರಾಬ್ಲಮ್ ಇದ್ರೂ. ಸೊ ಈ ಥರ ಹೆಂಗೆ ಲೈಕ್ ಇಲ್ಲೆಲ್ಲ ಕೂರೋದಕ್ಕಿದೆ ಆ್ಯಂಡ್ ವ್ಯೂ ಕೂಡ ಇದೆ. ಸೊ ನಿಮ್ಗೆ ಅದು ನೋಡ್ತಾನೆ ಏನಾಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಥಿಂಕ್ ಮಾಡ್ಕೊಂಡು ನಿಮಗೆ ಅದಕ್ಕೆ ಸೊಲ್ಯೂಷನ್ ಸಿಕ್ಕೇ ಬಿಡುತ್ತೆ. ಸೊ ದ್ಯಾಟ್ ಯು ವಿಲ್ ಬಿ ಫ್ರೀ. ಸೊ ನೋ ಮೋರ್ ದಿಸ್ ಒನ್ ಅಂತ ನನಗೆ ಅನಿಸುತ್ತೆ. ಸೊ ಅಲ್ಲಿ ನೀವು ನೋಡ್ತಾ ಇರೋಂಗೆ ಇಲ್ಲಿ ನಿಮಗೆ ಅಕ್ಕಪಕ್ಕ ಏನೇನು ಇರುತ್ತಲ್ಲ, ಸೊ ಅಲ್ಲೂ ನಿಮಗೆ ಒಂದು ಸ್ವಲ್ಪ ಡಿಫ್ರೆಂಟ್ ಫ್ಲವರ್ಸ್ ಇದೆ, ಆಮೇಲೆ ಪ್ಲ್ಯಾಂಟ್ಸ್ ಇದೆ. ಸೊ ದ್ಯಾಟ್ ನಿಮಗೆ ಒಂದು ಸ್ವಲ್ಪ ಮೈಂಡಿಗೆ ಫುಲ್ ಕಾಮ್ ಆಗಲಿ ಅಂತ. ಸೊ ನಾವು ಇಲ್ಲಿ ನೋಡ್ತಿರೋ ಹಂಗೆ ಒಂದು ಆಲ್ಮೋಸ್ಟ್ ರೀಚ್ ಆಗಿಬಿಟ್ಟಿದ್ದೀವಿ 4.19 ಕಿಲೋಮೀಟ್ರಲ್ಲಿ ಏನು ನಾನು ಹೇಳಿದ್ದೆ. ಸೊ ಆ 4.19 ಕಿಲೋಮೀಟ್ರಲ್ಲಿ ನಾವು ಆಲ್ಮೋಸ್ಟ್ ಒಂದು 2.2 ಕಿಲೋಮೀಟರ್ಸ್ ಆದರೂ ರೀಚ್ ಆಗಿದ್ದೀವಿ ಅಂತ ನಾನು ಅಂದ್ಕೊತೀನಿ. ಸೊ ಇಲ್ಲಿಂದ ಏನಂದರೆ ನಮಗೆ 2 ಚಾಯ್ಸ್ ಇದೆ. ಲೈಕ್ ನಾವು ಫುಲ್ ರೌಂಡ್ ಹೊಡೆದು ಹೋಗ್ಬೋದು. ಫುಲ್ ರೌಂಡ್ ಹೊಡಿಯೋದಕ್ಕೆ ಏನಿಲ್ಲ ಅಂದರೂ ಒಂದು 45 ಮಿನಿಟ್ಸಿಂದ 1 ಅವರ್ ಬೇಕಾಗುತ್ತೆ. ಸೊ ಇಟ್ಸ್ ಎ ಗ್ರೇಟ್ ಟೈಮ್ ಅಂತೇಳಿ ನಾನು ಹೇಳ್ಬೋದು. ಆ್ಯಂಡ್ ಒನ್ ಮೋರ್ ಏನಂತಂದರೆ ಲೈಕ್ ಏನು ಸೆಂಟರ್ ಆಫ್ ನಾವು ಕುಂದುವಾಡಕೆರೆ ಹೋಗೋದಕ್ಕೆ ಇನ್ನೊಂದು ಸೇಮ್ ಇದೆ. ಸೊ ಅದೇ ಸೇಮ್ ರೇಟಲ್ಲೇ ನಾವು ಹೋಗಬೇಕು. ಸೊ ಅಲ್ಲಿಗೆ ಹೋಗಿ ನೋಡೋದು ಒಂದು ವ್ಯೂ ಹೆಂಗಿದೆ ನೋಡೋಣ ಬನ್ನಿ. ಸೊ ಆ್ಯಸ್ ನಾವು ನೋಡ್ತಿರೋ ಹಾಗೆ ನಾವಿಲ್ಲಿ ನಿಯರ್ ಅಂದರೆ ಸೆಂಟರ್ ಆಫ್ ಕುಂದುವಾಡಕೆರೆಗೆ ಬರ್ತಾ ಇದ್ದೀವಿ. ಇಲ್ಲಿ ಏನು ಕಾಣ್ತಾ ಇದೆ ಅದೇ. ಸೊ ಇಲ್ಲಿ ನೋಡ್ಬೋದು ನಾವು ಆ್ಯಕ್ಚುಲಿ ಇಲ್ಲೊಂದು ಹೋಗ್ತಾ ಪಾತ್ವೆ ನಾವು ಡಿವೈಡ್ ಆಯಿತು. ಸೊ ಅದನ್ನು ಲೈಕ್ ಸೇಮ್ ವೇನೇ ಲೈಕ್ ಆ ಕಡೆ ಏನು ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅದು ಸೊ ಒಂದು ಸರ್ಕಲ್ ರೌಂಡ್ ಸರ್ಕಲ್ ಪೂರ ಆಗುತ್ತೆ. ಸೊ ಮತ್ತೆ ಸ್ಟಾರ್ಟ್ ಪಾಯಿಂಟ್ ಎಲ್ಲಾಗುತ್ತೋ ಅಲ್ಲಿಗೆ ಬಂದು ಇದಾಗುತ್ತೆ. ಸೊ ಇಲ್ಲೂ ಕೂಡ ನಾವು ನೋಡ್ಬೋದು ಬೆಂಚ್ ಮಾರ್ಕ್ಸ್ ಇದೆ ಆ್ಯಂಡ್ ಇವನ್ ಡಸ್ಟ್ಬಿನ್ ಇದೆ. ಸೊ ಪ್ಲೀಸ್ ನಿಮಗೊಂದು ರಿಕ್ವೆಸ್ಟ್ ಏನಂತಂದರೆ ನೀವು ಯಾರಾದರೂ ಸ್ನ್ಯಾಕ್ಸ್ಗೆ ಅಥವಾ ಏನಾದರೂ ವಾಟರ್ ಬಾಟಲ್ ಅಥವಾ ಏನಾದರೂ ತೊಗೊಂಬಂದಿದ್ದರೆ ಯೂಸ್ ಆ್ಯಂಡ್ ಥ್ರೋ ಐಟಮ್ಸ್ ಆಗಿರಲಿ ಅದನ್ನು ನೀವು ಡಸ್ಟ್ಬಿನಲ್ಲಿ ಹಾಕಿ ಅಂತ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ. ಯಾಕೆ ಅಂತ ಅಂದರೆ ಈ ನೇಚರ್ನ ಯಾರನ್ನೂ ಲೈಕ್ ನಾವು ಹಾಳು ಮಾಡಬಾರ್ದು. ಸೊ ಅದನ್ನು ಬೆಳೆಸೋದಕ್ಕೆ ನೋಡಬೇಕು. ಅದಕ್ಕೋಸ್ಕರ ನಿಮ್ಮಲ್ಲಿ ಒಂದು ವಿನಂತಿ. ಸೊ ಇಲ್ಲ ನಾವು ನೋಡ್ತಾ ಇರ್ಬೋದು. ಸೊ ಇದು ಸೆಂಟರ್ ಆಫ್ ಕುಂದುವಾಡಕೆರೆ. ಇದು ಏನು ನಾವೇನು ಲೈಕ್ ನೋಡ್ತಾ ಇದ್ದೀವಿ ಅದು ಒಂದು ಸಣ್ಣದು. ಸೊ ಅಲ್ಲೂ ಒಳಗಡೆ ಕೂತ್ಕೊಂಡು ರೆಸ್ಟ್ ಮಾಡೋಕ್ಕೂ ನಮಗೆ ಒಂದು ಇದು ಇದೆ. ಸೊ ಆ್ಯಂಡ್ ಮೋರ್ ಓವರ್ ನೀವು ಇಲ್ಲ ಅಲ್ಲಿ ಏನಾದರೂ ಈಗ ಸುಸ್ತಾಗಿದೆ ಅಂತ ಅಂದರೆ ಇವನ್ ರೆಸ್ಟ್ ಮಾಡ್ಬೋದು. ಆ್ಯಂಡ್ ನೀವು ಅಲ್ಲಿ ನೋಡ್ಬೋದು ಎಕ್ಸಸೈಸ್ ಇಲ್ಲೂ ಕೂಡ ಇದೆ ಎಕ್ಸಸೈಸ್ ಮಾಡಲಿಕ್ಕೆ. ಸೊ ಲೆಫ್ಟ್ ಆ್ಯಂಡ್ ರೈಟ್ ಬೋತ್ ಸೈಡ್ ಎರಡೂ ಸೈಡಲ್ಲೂ ನಾವು ಅದನ್ನು ನಾವು ನೋಡ್ಬೋದು. ಆ್ಯಂಡ್ ಇವನ್ ನೆರಳಲ್ಲಿ ನಾವು ಕೂತ್ಕೊಂಡು ಆರಾಮಾಗಿ ಪೀಸಾಗಿ ಒಂದು ಏನು ಎನ್ವೈರ್ಮೆಂಟ್ ಇದೆ ಅದನ್ನು ಎಂಜಾಯ್ ಮಾಡ್ಬೋದು. ಸೊ ಇಲ್ಲಿ ನಾವು ಬೆಳಗ್ಗೆ 5:30ಗೆ ಬಂದರೆ ಆಲ್ಮೋಸ್ಟ್ 6:30 6-7 ತನಕನೂ ಆರಾಮಾಗಿ ಕೂತ್ಕೊಂಡು ಎಂಜಾಯ್ ಮಾಡೋವಂಥ ಜಾಗ ಇದು. ಇವನ್ ಫ್ಯಾಮಿಲಿ ಜೊತೆನೂ ಬರ್ಬೋದು, ಫ್ರೆಂಡ್ಸ್ ಜೊತೆನೂ ಬರ್ಬೋದು. ಆ್ಯಂಡ್ ಇವನ್ ಮಾರ್ನಿಂಗ್ ನೀವು ಏನು ವಾಕಿಂಗ್ ಟೈಮಲ್ಲಿ ಬಂದರೆ ಇನ್ನೂ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಅಂತ ಹೇಳ್ಬೋದು. ನಾನು ಇಲ್ಲಿ ಏನು ಮತ್ತೆ ಸೇಮ್ ಇಲ್ಲೂ ಕೂಡ ಡಸ್ಟ್ಬಿನ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡಿ ಆ್ಯಂಡ್ ಯೂಸ್ ಆ್ಯಂಡ್ ಥ್ರೋ ಐಟಮ್ಸ್ನೆಲ್ಲ ಅಲ್ಲೇ ಹಾಕಿ. ಸೊ ಇದು ಏನು ಫುಲ್ ವ್ಯೂ ಇದೆ. ಸೊ ಅದನ್ನು ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ಆಲ್ರೆಡಿ
9 ಆಗ್ತಾ ಬಂದಿದೆ. ಸೊ 8:30 8:45. ಸೊ ಅಲ್ಲಿ ನಾವು ಇದನ್ನು ನೋಡ್ಕೊಂಡು ಹೇಳ್ಬೋದು. ಸೊ ಇದನ್ನು ನಾನು ಹೇಳ್ದಂಗೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಏನು ಗ್ಲಾಸ್ ಹೌಸ್ ಮೇಲೆ ಬರುತ್ತೆ, ಸೊ ಅದ್ರ ಮೇಲೇ ಟಾಪಿಕ್ ನಾನು ತೊಗೊಂಬರ್ತೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು. ಜೈ ಶ್ರೀರಾಮ್.